ನೋಡಿ, ಚಿನ್ನವನ್ನು ಬೇರೆ ದೇಶದಿಂದ ಸ್ಮಗ್ಲಿಂಗ್ ಮಾಡಿಕೊಂಡು ನಮ್ಮ ದೇಶಕ್ಕೆ ತರೋದನ್ನು ನೀವೆಲ್ಲರೂ ನೋಡಿರ್ತೀರಾ, ಕೇಳಿರ್ತೀರಾ. ಇತ್ತೀಚೆಗೆ ರನ್ಯಾರಾವ್ ಪ್ರಕರಣ ಎಲ್ಲ ಆಯಿತು. ಆದರೆ ಚಿನ್ನ ಬಿಡಿ, ಡೀಸೆಲ್ನೂ ಕೂಡ ಇದೇ ರೀತಿ ತರ್ತಾರಂತೆ. ಅದನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಚಿನ್ನದಂತೆ ಗಲ್ಫ್ನಿಂದ ರಾಜ್ಯಕ್ಕೆ ಡೀಸೆಲ್ ಸ್ಮಗ್ಲಿಂಗ್, ಸರ್ಕಾರಕ್ಕೆ ತೆರಿಗೆ ಕಟ್ಟದೆ ಕೋಟಿ ಕೋಟಿ ವಂಚನೆ ಮಾಡಿರೋ ಪ್ರಕರಣ. ಸೊ ಹಾಗಾಗಿ ಬೆಚ್ಚಿ ಬೀಳಿಸುತ್ತೆ ಖದೀಮರ ಅಕ್ರಮ ತೈಲ ಉತ್ಪನ್ನಗಳ ಸ್ಮಗ್ಲಿಂಗ್ ದಂಧೆ. ಕೇಂದ್ರ ರಾಜ್ಯಕ್ಕೆ ತೈಲದಿಂದ ಬರುವ ಕೋಟಿ ಕೋಟಿ ತೆರಿಗೆ ವಂಚನೆ ಆಗಿದೆ. ಸೊ ಬೆಳಗಾವಿಯ ಮಾಳಮಾರುತಿ ಠಾಣೆ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಮುಂಬೈನಿಂದ ಬೆಳಗಾವಿ ಮಾರ್ಗವಾಗಿ ಬೆಂಗಳೂರಿಗೆ ತೈಲ ಸಾಗಾಟ ಆಗ್ತಾ ಇತ್ತು. ಟ್ಯಾಂಕರ್ ಮೇಲೆ ದಾಳಿ ನಡೆಸಿದ್ದಾರೆ ಮಾಳಮಾರುತಿ ಪೊಲೀಸರ ತಂಡ. ಇನ್ಸ್ಪೆಕ್ಟರ್ BR ಗಡ್ಡೇಕರ್ ನೇತೃತ್ವದಲ್ಲಿ ಏಕಾಏಕಿ ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ದಾಖಲೆ ಇಲ್ಲದೆ ಪೆಟ್ರೋಲಿಯಂ ಉತ್ಪನ್ನ ಸಾಗಾಟ ಬೆಳಕಿಗೆ ಬಂದಿದೆ. 17 ಲಕ್ಷ ಮೌಲ್ಯದ 17,000 ಲೀಟರ್ ಡೀಸೆಲ್ ಮತ್ತು ಟ್ಯಾಂಕರನ್ನು ಜಪ್ತಿ ಮಾಡಿದ್ದಾರೆ. ನೋಡಿ, ಬೇರೆ ದೇಶದಿಂದ ಇದನ್ನು ಕದ್ದು ಮುಚ್ಚಿ ತರಿಸಿ ನಮ್ಮ ದೇಶದಲ್ಲಿ ಇದನ್ನು ಕದ್ದು ಮುಚ್ಚಿ ಬೆಂಗಳೂರಿಗೆ ಸಾಗಾಟ ಮಾಡೋದು. ಎಲ್ಲಿಂದ? ಬೆಳಗಾವಿ, ಮುಂಬೈನಿಂದ ಬೆಳಗಾವಿ ಮಾರ್ಗವಾಗಿ ಬೆಂಗಳೂರಿಗೆ ತರ್ತಾಯಿದ್ರು. ಯಾರ ಗಮನಕ್ಕೂ ಬಂದೇ ಇಲ್ವಾ? ಹಾಗಾದರೆ ಇಷ್ಟು ದಿನ ಈ ಥರ ಸಿಕ್ಕಾಪಟ್ಟೆ ಮಾಡಿದಾರಾ ಅಂತ ಪ್ರಶ್ನೆ ಮೂಡುತ್ತೆ. ಈಗೇನೋ ಬೆಳಕಿಗೆ ಬಂದಿದೆ. ಇಲ್ಲಿ ತನಕ ಎಷ್ಟು ತಂದಿದ್ದಾರೋ, ಸರ್ಕಾರಕ್ಕೆ ಎಷ್ಟು ಕೋಟಿ ವಂಚನೆ ಮಾಡಿದಾರೋ. ಯಾಕೆಂದರೆ ಪೆಟ್ರೋಲ್ ಡೀಸೆಲ್ನಲ್ಲಿ ರಾಜ್ಯ ಸರ್ಕಾರದ ಸೆಸ್ ಇರುತ್ತೆ, ಕೇಂದ್ರ ಸರ್ಕಾರದ ಸೆಸ್ ಇರುತ್ತೆ. ಅದೆಲ್ಲವನ್ನೂ ಕೂಡ ಮುಚ್ಚಿಟ್ಟು ವಂಚನೆಯನ್ನು ಮಾಡಿ ಅದನ್ನು ಬೆಂಗಳೂರಿಗೆ ಸಾಗಾಟ ಮಾಡಲಾಗ್ತಾ ಇತ್ತು. ಹಾಗಾಗಿ ಬೆಳಗಾವಿನಲ್ಲೇ ಪೊಲೀಸರು ಇದನ್ನು ತಡೆದಿದ್ದಾರೆ ಖಚಿತ ಮಾಹಿತಿಯ ಮೇರೆಗೆ. ಅದರ ಮುಖಾಂತರ 17 ಲಕ್ಷ ಮೌಲ್ಯದ 17,000 ಲೀಟರ್ ಡೀಸೆಲ್ ಟ್ಯಾಂಕರ್ ಜಪ್ತಿ ಮಾಡಿದ್ದಾರೆ. ನೋಡಿ, ಈ ಸ್ಮಗ್ಲಿಂಗ್ ಜಾಲದಲ್ಲಿ ಮಹಾರಾಷ್ಟ್ರ ಮತ್ತು ರಾಜಸ್ಥಾನದ ಖದೀಮರಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಆಮೇಲೆ ತುಮಕೂರು ಮೂಲದ ಟ್ಯಾಂಕರ್ ಮಾಲೀಕನನ್ನು ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ತನಿಖೆಯ ವೇಳೆ ಗಲ್ಫ್ ದೇಶಗಳಿಂದ ಅಕ್ರಮವಾಗಿ ತೈಲ ಸಾಗಾಟ ಮಾಡ್ತಾ ಇರೋದು ಬಯಲಾಗಿದೆ. ಹಡಗಿನಲ್ಲಿ ದೇಶದ ತೈಲ ನಿಗಮಗಳಿಗೆ ಪೆಟ್ರೋಲಿಯಂ ಉತ್ಪನ್ನ ಬರ್ತಾ ಇತ್ತಂತೆ. ಆಮೇಲೆ ಶಿಪ್ ಮಾಲೀಕರು ಇದರಲ್ಲಿ ಶಾಮೀಲಾಗಿರೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಗಲ್ಫ್ ದೇಶಗಳ ತೈಲ ಉತ್ಪಾದಕರ ಜೊತೆ ಸ್ಮಗ್ಲರ್ಸ್ಗೆ ಸಂಪರ್ಕ ಇರಲೇಬೇಕಲ್ಲ, ಇಲ್ಲಾಂದ್ರೆ ಹೆಂಗೆ ಬರುತ್ತೆ? ಸೊ ಆ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸೋದಕ್ಕೆ ಪೊಲೀಸರು ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಮುಂಬೈ ಹಾಗೂ ರಾಜಸ್ಥಾನಕ್ಕೆ ತನಿಖಾ ತಂಡ ರವಾನಿಸುವ ಸಾಧ್ಯತೆ ಕೂಡ ಇದೆ. ಕೋಟಿ ಕೋಟಿ ದುಡ್ಡನ್ನು ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ. ಆ ತೆರಿಗೆ ದುಡ್ಡನ್ನು ಉಳಿಸ್ಕೊಂಡು ಇವರು ದಂಧೆಯನ್ನು ನಡೆಸಿರೋದು. ಇದು ಒಂದು ಲಿಂಕ್ ಅಲ್ಲ, ಇದೊಂದು ದೊಡ್ಡ ಜಾಲ ನನ್ನ ಪ್ರಕಾರ. ನಿಮಗೆ ಶಿಪ್ ಮಾಲೀಕರ ಸಂಪರ್ಕ ಇರಬೇಕು, ಆಮೇಲೆ ಟ್ಯಾಂಕರ್ ಮಾಲೀಕರ ಸಂಪರ್ಕ ಇರಬೇಕು, ಎಲ್ಲ ಗೊತ್ತಿರಬೇಕು. ಹಾಗಿದ್ದರೆ ಮಾತ್ರ ಈ ಥರ ಏಕಾಏಕಿ ಟ್ಯಾಂಕರ್ಗಳನ್ನು ಓಡಿಸೋದಕ್ಕೆ ಸಾಧ್ಯ. ದಿನಾಂಕ 15 ಜನವರಿ ರಂದು ನಮ್ಮ ಮಾಳಮಾರುತಿ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್ ಮತ್ತು ಅವರ ತಂಡರಿಗೆ ಒಂದು ಮಾಹಿತಿ ಬಂತು. ನಮ್ಮ ಬೆಳಗಾವಿನಲ್ಲಿ ಇದು ಇಲ್ಲಿಗಲ್ ಪೆಟ್ರೋಲಿಯಂ ಪ್ರಾಡಕ್ಟ್ ಸಾಗಾಣಿಕೆ ಆಗ್ತಾಯಿದೆ ಅಂತ. ಅದರ ಆಧಾರದ ಮೇಲೆ ಅವರು ಆಟೋನಗರದ ಟಾಟಾ ಪವರ್ ಪ್ಲ್ಯಾಂಟಿಂದ ಕಲಬುರಗಿ ಕಡೆ ಹೋಗುವ ಡಬಲ್ ರೋಡಲ್ಲಿ ಒಂದು ಟಾಟಾ ಕಂಪನಿದು ಟ್ಯಾಂಕರ್ ಸಂಖ್ಯೆ GJ12 7089 ಈ ಗಾಡಿಯನ್ನು ಸೀಸ್ ಮಾಡಿದ್ದಾರೆ. ಅದರಲ್ಲಿ ವಿಚಾರಣೆ ಮಾಡಿದಾಗ ಆ ಮಾಹಿತಿ ಸರಿ ಇತ್ತು ಅಂತ ಕನ್ಫರ್ಮ್ ಆಯಿತು. ಅದರಲ್ಲಿ ಯಾವುದೇ ದಾಖಲಾತಿ ಇಲ್ಲದೆ ಅವರು ಡೀಸೆಲ್ ಕ್ಯಾರಿ ಮಾಡ್ತಾಯಿದ್ರು. ಇದು 17,000 ಲೀಟರ್ ಡೀಸೆಲ್, ಅದರ ಒಟ್ಟು ಮೊತ್ತ ಸುಮಾರು 17 ಲಕ್ಷ. ಇದು ವಿದೌಟ್ ಡಾಕ್ಯುಮೆಂಟೇಷನ್, ವಿದೌಟ್ ಪರ್ಮಿಷನ್ ಇವರು ಸಾಗಾಟ ಮಾಡ್ತಾಯಿದ್ರು. ಈ ಪ್ರಕರಣದಲ್ಲಿ ಒಂದು ಕೇಸ್ ಮಾಳಮಾರುತಿ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ. ಈ ಕೇಸ್ ಸೆಕ್ಷನ್ 3, 7 ಮತ್ತು 10 ಇಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್, ಸೆಕ್ಷನ್ 2